ಒಂದು ಗಣೇಶ್ ಅನ್ನೋರನ್ನ ಅವರು ವಶಪಡಿಸ್ಕೊಂಡು ಅವ್ರನ್ನ ವಿಚಾರಣೆ ಮಾಡ್ತಾರೆ. ಏನಂದರೆ ಇವರು ಗಣೇಶ್ ಅವರು ಹೋಗ್ತಾ ಇರ್ತಾರೆ, ಒಂದು ವೆಹಿಕಲ್ ಡೌಟ್ ಬರ್ತದೆ, ಕಳ್ಳತನದ ಬೈಕ್ ಇರ್ಬೋದು ಅಂಥೇಳಿ. ಅದನ್ನು ಚೆಕ್ ಮಾಡಿದಾಗ ಇದು ಕಳ್ಳತನದಂತ ಅವರಿಗೆ ಗೊತ್ತಾಗುತ್ತೆ. ಇದರಲ್ಲಿ ಒಂದು ಪ್ರಕರಣವನ್ನು ದಾಖಲಿಸ್ಕೊಂಡು ಇವ್ರನ್ನ ವಿಚಾರಣೆ ಮಾಡಿದಾಗ ತಿಳಿದು ಬರ್ತದೆ ಗಣೇಶ್ ಅವರು HBTಯಲ್ಲಿ ಅಫೆಂಡರ್ ಇರ್ತಾರೆ. HBT ಅಫೆಂಡರ್ ಇದ್ದರೆ ಇವ್ರದ್ದು ಮೋಡಸ್ ಏನಂದರೆ ಬೈಕ್ಗಳನ್ನ ಕಳ್ಳತನ ಮಾಡೋದು, ಬೈಕು ಅಥವಾ ಆಟೋ ಏನಾದರೂ ಕಳ್ಳತನ ಮಾಡೋದು. ಕಳ್ಳತನ ಮಾಡಿದ ನಂತರ ಅದರಲ್ಲಿ ಹೋಗಿ ಇದೇ ನಿರ್ದಿಷ್ಟವಾದ ಇದೇ ಮನೆ ಅಂತೇನಿಲ್ಲ, ಯಾವುದಾದ್ರು ಲಾಕ್ ಡೌನ್ಸ್ ಇದ್ದರೆ ಅದರಲ್ಲಿನ ಬ್ರೇಕ್ ಓಪನ್ ಮಾಡಿ ಕಳ್ಳತನ ಮಾಡ್ಕೊಂಡು ಹೋಗುವಂಥ ಇದು ಮಾಡ್ತಾ ಇರ್ತಾರೆ, ಅಫೆನ್ಸ್ ಮಾಡ್ತಿರ್ತಾರೆ. ಇವರು ಅಕ್ಯೂಸ್ಡ್ ಬಗ್ಗೆ ಸಹ ಹೇಳಿರ್ತಾರೆ ಯಾರ್ಯಾರು ಅಂತೇಳಿ. ಇವರ ಅಕ್ಯೂಸ್ಡು ಮಂಜುನಾಥ್ ಸಾಗರ್ ದರ್ಶನ್ ಅಂತೇಳಿ. ಗಣೇಶ್ ಅವರನ್ನ ಸಿಕ್ಕಿದಾಗ ಇವರಿಂದ ಎಲ್ಲ ಡೀಟೇಲ್ ಎನ್ಕ್ವೈರಿ ಮಾಡಿದಾಗ 9 ಪ್ರಕರಣಗಳು ಪತ್ತೆ ಆಗ್ತದೆ. ಇದು ಅರಕೆರೆ ಪೊಲೀಸ್ ಠಾಣೆಯಲ್ಲಿ 3, ಕಗ್ಲಿಪುರ, ಶ್ರೀರಂಗಪಟ್ಟಣ ಗ್ರಾಮಾಂತರ, ಜೈಪುರ ಪೊಲೀಸ್ ಠಾಣೆ, ಪಾಂಡವಪುರ ಪೊಲೀಸ್ ಠಾಣೆಯಲ್ಲಿ 3 ಪ್ರಕರಣಗಳು. ಒಟ್ಟು 274 ಗ್ರಾಮ್ 8 ಮಿಲಿ ಅಷ್ಟು ಚಿನ್ನ ವಶಪಡಿಸ್ಕೊಳ್ತಾರೆ ಮತ್ತು 843 ಗ್ರಾಮ್ ಬೆಳ್ಳಿಯನ್ನು ವಶಪಡಿಸ್ಕೊತಾರೆ.